ಎರಡನೆಯ ರೌಂಡ್ ಟೇಬಲ್ ಕಾನ್ಫರೆನ್ಸು ಆದ ಬಳಿಕ ಹೇಗೋ ಅವರಿಬ್ಬರೂ ಹಿಂದಿನ ಅನ್ಯೋನ್ಯಕ್ಕೆ ಹಿಂದಿರುಗಿದರು. ವಿಶ್ವೇಶ್ವರಯ್ಯನವರ ಆಟೋಮೊಬೈಲ್ ಪ್ರಯತ್ನದ ವೇಳೆಗೆ ಇಬ್ಬರೂ ಹಿಂದಿನಂತೆ ಆಪ್ತರಾದರು. ಮಿರ್ಜಾರವರು ವಿಶ್ರಾಂತರಾದ ಮೇಲೆ ಅವರ ಮನೆಗಳು ಹತ್ತಿರದಲ್ಲಿದ್ದದ್ದು ಇಬ್ಬರೂ ಪ್ರತಿ ಸಂಜೆಯೂ ಕಲೆಯಲು ಅನುಕೂಲವಾಯಿತು. ಆಗಾಗ ಇಬ್ಬರೂ ಒಟ್ಟಿಗೆ ವಾಯುಸೇವನೆಗೆ ಹೋಗುತ್ತಿದ್ದರು. ಮಿರ್ಜಾರವರು ವಿಶ್ವೇಶ್ವರಯ್ಯನವರ ಮನೆಗೂ ವಿಶ್ವೇಶ್ವರಯ್ಯನವರು ಮಿರ್ಜಾರವರ ಮನೆಗೂ ಮಿತ್ರ ಸಂಭಾಷಣೆಗಾಗಿ ಬಂದದ್ದನ್ನು ನಾನು ಎಷ್ಟೋ ಸಾರಿ ಕಂಡಿದ್ದೇನೆ. ಮಾತೃವಿಯೋಗ. ವಿಶ್ವೇಶ್ವರಯ್ಯನವರು ಅಧಿಕಾರದಿಂದ ನಿವೃತ್ತರಾದ ಬಳಿಕ ಕೆಲವು ತಿಂಗಳೊಳಗಾಗಿ ಅವರ ಮಾತೃಶ್ರೀಯವರು ವೆಂಕಚ್ಚಮ್ಮನವರು ಸ್ವರ್ಗಸ್ಥರಾದರು. ಆಮೇಲೆ ಕೆಲವು ದಿನಗಳೊಳಗಾಗಿ ನಾನು ಹೋಗಿ ವಿಶ್ವೇಶ್ವರಯ್ಯನವರನ್ನು ಕಂಡೆ. ಅವರು ಹೇಳಿದರು, ವಿಶ್ವೇಶ್ವರಯ್ಯ, ಇನ್ನು ಕೆಲವು ದಿನಗಳೊಳಗಾಗಿ ನಾನು ಬೊಂಬಾಯಿಗೆ ಹೋಗುತ್ತೇನೆ. ಬಹುಶಃ ದೇಶಾಂತರ ಸಂಚಾರ ಹೊರಡಬಹುದು. ನಾನು ಪುನಃ ಬೆಂಗಳೂರಿಗೆ ಬರುವುದು ಯಾವಾಗ? ವಿಶ್ವೇಶ್ವರಯ್ಯ, ನನಗೆ ಇನ್ನೇನಿದೆ ಇಲ್ಲಿ ಕೆಲಸ. ಬೆಂಗಳೂರಿನಲ್ಲಿ ನನಗಿದ್ದ ಒಂದೇ ಒಂದು ಆಕರ್ಷಣೆ ಮುಗಿದು ಹೋಯಿತು. ಇನ್ನು ನನ್ನ ಮೂಳೆಗಳನ್ನು ಕಳಚುವುದಕ್ಕಾಗಿ ಟು ಲೇ ಡೌನ್ ಮೈ ಬೋನ್ಸ್ ಬೆಂಗಳೂರಿಗೆ ಬಂದರೆ ಬರಬಹುದು. ನಾನು ಅದು ನನಗೆ ದುಃಖಕರವಾದ ಮಾತು. ನಿಮ್ಮಂಥವರು ಸಮೀಪದಲ್ಲಿದ್ದರೆ ಅದೇ ನಮಗೆ ಒಂದು ಭಾಗ್ಯ, ಒಂದು ಧೈರ್ಯ. ನಿಮ್ಮ ಇರೋಣವೇ ನಮಗೆ ಸಾಕು. ಆಮೇಲೆ ಮಾತು ವಿಷಯಾಂತರಕ್ಕೆ ತಿರುಗಿತು. ನಾನು ಈಚೆಗೆ ಮುರಿದು ಬಿದ್ದ ಪಂಜಾಬಿನ ಬ್ಯಾಂಕಿನಲ್ಲಿ ತಮಗೆ ತುಂಬ ನಷ್ಟವಾಯಿತೆಂದು ಜನ ಅಂದುಕೊಂಡದ್ದನ್ನು ಕೇಳಿದೆ. ವಿಶ್ವೇಶ್ವರಯ್ಯ, ಕೊಂಚ ನಷ್ಟವಾಯಿತು. ಅದನ್ನು ಹೇಗೆ ತಪ್ಪಿಸುವುದು? ಆ ಬ್ಯಾಂಕಿನ ಸ್ಥಾಪಕರು ನನಗೆ ಒಳ್ಳೆಯ ಸ್ನೇಹಿತರಾಗಿದ್ದರು. ಆ ಬ್ಯಾಂಕರ್ ಹೆಸರು ಲಾಲಾ ಹರಕಿಶನ್ ಎಂದು ನನಗೆ ಜ್ಞಾಪಕ. ಬ್ಯಾಂಕಿನ ಹೆಸರು ಬಹುಶಃ ಪಂಜಾಬ್ ಪೀಪಲ್ಸ್ ಬ್ಯಾಂಕ್. ಗ್ರಂಥ ಲೇಖನ. ಅಧಿಕಾರದಿಂದ ವಿಶ್ರಾಂತರಾದ ಬಳಿಕ ವಿಶ್ವೇಶ್ವರಯ್ಯನವರಿಗೆ ಹಾಯಾಗಿ ಪಿಂಚಣಿ ಅನುಭವಿಸಬೇಕೆಂಬ ಯೋಚನೆ ಬರಲಿಲ್ಲ. ದೇಶದ ಯೋಚನೆ ಸಂತತವಾಗಿ ಅವರ ಮನಸ್ಸಿನಲ್ಲಿ ಕುದಿಯುತ್ತಿತ್ತು. ಮೊದಲನೆಯ ಪ್ರಪಂಚ ಯುದ್ಧ 1918-19 ಒಂದು ಮುಗಿವಿಗೆ ಬಂದಾಗ ಪ್ರಪಂಚದ ಎಲ್ಲ ದೇಶಗಳ ಪರಿಸ್ಥಿತಿಗಳು ಅಷ್ಟಿಷ್ಟು ಮಾರ್ಪಟ್ಟಿದ್ದವು. ಇಂಡಿಯಾ ದೇಶವು ಈ ಹೊಸ ಸಂದರ್ಭದಲ್ಲಿ ತನ್ನ ಯೋಗಕ್ಷೇಮಗಳನ್ನು ಹೇಗೆ ಸಾಧಿಸಿಕೊಳ್ಳಲಾದೀತು ಎಂಬ ವಿಚಾರ ವಿಶ್ವೇಶ್ವರಯ್ಯನವರ ಮನಸ್ಸಿಗೆ ಮುಖ್ಯ ವಿಷಯವಾಯಿತು. ಅವರು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದು ಅದರಲ್ಲಿ ಇಂಡಿಯಾಕ್ಕೆ ಪ್ರಗತಿಯ ಮಾರ್ಗ ಎಂಥದೆಂಬುದನ್ನು ದೃಷ್ಟಾಂತಪೂರ್ವಕವಾಗಿಯೂ ವಿವರಣೆ ಕಾರಣಗಳೊಡನೆಯೂ ತೋರಿಸಿಕೊಟ್ಟರು. ಅಲ್ಲಿಂದ 2-3 ವರ್ಷ ಕಳೆದ ಬಳಿಕ ದಿ ವಿಷನ್ ಆಫ್ ಪ್ರಾಸ್ಪರಸ್ ಇಂಡಿಯಾ ಎಂಬ ಇನ್ನೊಂದು ಗ್ರಂಥವನ್ನು ರಚಿಸಿದರು. ಈ ಗ್ರಂಥಗಳ ವಿಷಯಗಳನ್ನು ಕುರಿತು ಅವಕಾಶ ದೊರೆತಾಗಲೆಲ್ಲ ಉಪನ್ಯಾಸ ಮಾಡಿ ಆ ಉಪನ್ಯಾಸಗಳನ್ನು ಲಘು ಪುಸ್ತಕಗಳಾಗಿ ಪ್ರಕಟಿಸಿದರು. ಜೀವನ ಕಥೆ. ವಿಶ್ವೇಶ್ವರಯ್ಯನವರ ಲೇಖನಗಳಲ್ಲಿ ಈ ಹೊತ್ತಿಗೂ ಅನ್ವಯಿಸಬಹುದಾಗಿದ್ದ ಭಾಗಗಳನ್ನು ಬೇರೆಯಾಗಿ ತೆಗೆದು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರೆ ನಮ್ಮ ಯೋಜನೆಯರಿಗೆ ಅದರಿಂದ ದೊಡ್ಡ ಉಪಕಾರವಾದೀತು. ಮೈಸೂರು ಸರ್ಕಾರದವರು ವಿಶ್ವೇಶ್ವರಯ್ಯನವರ ಮೆಮೋಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಗ್ರಂಥವನ್ನು ಪುನರ್ಮುದ್ರಣ ಮಾಡಿಸಿದರೆಂದು ಕೇಳಿದ್ದೇನೆ. ಇಂಡಿಯಾ ಸರ್ಕಾರದವರು ಕೂಡ ಆ ಗ್ರಂಥವನ್ನು ಪುನರ್ಮುದ್ರಿಸಿದ್ದಾರೆಂದು ಕೇಳಿದ್ದೇನೆ. ಆ ಗ್ರಂಥ ಅವಶ್ಯವಾಗಿ ಚಲಾವಣೆಯಲ್ಲಿ ಇರಬೇಕಾದದ್ದು. ನಮ್ಮ ತರುಣ ಜನರ ಮನಸ್ಸು ವಿಧ ವಿಧವಾದ ಪ್ರೇರಣೆಗಳಿಗೂ ಉತ್ತೇಜನಗಳಿಗೂ ಬಗೆ ಬಗೆಯ ಧ್ಯೇಯಗಳಿಗೂ ಪರವಶವಾಗಿ ಪರದಾಡುತ್ತಿರುವ ಈ ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಸ್ವಂತ ಮಾತಿನಲ್ಲಿರುವ ಈ ಜೀವನ ಕಥೆ ಯುವಕರ ಮನಸ್ಸಿಗೆ ಒಂದು ನಿಷ್ಕಂಪವಾದ ಜ್ಯೋತಿಸ್ತಂಭವಾದೀತೆಂದು ನನಗೆ ಅನ್ನಿಸಿದೆ. ನಮ್ಮ ಯುವಕರೆಲ್ಲರೂ, ಅವರು ಇಂಜಿನಿಯರುಗಳಾಗಲಿ ಯಾವುದೇ ವೃತ್ತಿಯವರಾಗಲಿ, ಈ ಮೆಮೋಯರ್ಸ್ ಗ್ರಂಥವನ್ನು ಅವಶ್ಯವಾಗಿ ವ್ಯಾಸಂಗ ಮಾಡಬೇಕೆಂದು ನಾನು ನಮ್ರನಾಗಿ ಬೇಡಿಕೊಳ್ಳುತ್ತೇನೆ. ಯುವಕರಿಗೆ ಬುದ್ಧಿವಾದ. ವಿಶ್ವೇಶ್ವರಯ್ಯನವರು 90ನೇ ವಯಸ್ಸಿನಲ್ಲಿದ್ದಾಗ ನಮ್ಮ ದೇಶಕ್ಕೆ ಇರುವ ಸಮಸ್ತ ಪ್ರಶ್ನೆಗಳನ್ನು, ರಾಜಕೀಯ, ಆರ್ಥಿಕ, ಸಾಮಾಜಿಕ, ವಿದ್ಯಾಭಿಷೇಕ ಪ್ರಶ್ನೆಗಳನ್ನು ಸಮಗ್ರವಾಗಿ ಸಂಗ್ರಹಿಸಿ ಯುವಕ ರಾಷ್ಟ್ರಕರಿಗೆ, ಯಂಗ್ ಸಿಟಿಸನ್ಸ್ ಒಂದು ಕೈಪಿಡಿಯಾಗಿರುವಂತೆ ಒಂದು ಗ್ರಂಥವನ್ನು ಸಂಕಲ್ಪಿಸಿ
ಅದರಲ್ಲಿ ಕೆಲವು ಭಾಗಗಳನ್ನು ತಾವು ಬರೆಯತಕ್ಕದ್ದೆಂದೂ ಇನ್ನು ಕೆಲವನ್ನು ನಾನು ಬರೆಯತಕ್ಕದ್ದೆಂದೂ ಹಂಚಿಕೆ ಹಾಕಿ ನಮ್ಮ ನಮ್ಮ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮೊದಲು ನೋಟ್ಸ್ ಅಥವಾ ಟಿಪ್ಪಣಿಗಳನ್ನು ತಯಾರು ಮಾಡಬೇಕೆಂದು ಹೇಳಿದರು. ಅದರಂತೆ ಕೊಂಚ ದೂರ ಕೆಲಸ ನಡೆಯಿತು. ಅಷ್ಟರಲ್ಲಿ ಬೇರೆ ಹವ್ಯಾಸಗಳು ಒದಗಿ ಬಂದು ಆ ಯೋಚನೆ ಅಲ್ಲಿಗೆ ನಿಂತಿತು. ವಿಶ್ವೇಶ್ವರಯ್ಯನವರು ಸಂಕಲ್ಪಿಸಿದ್ದ ಇನ್ನೊಂದು ಲೇಖನವೂ ಯುವಜನರನ್ನು ಉದ್ದೇಶಿಸಿದ್ದು. ನಮ್ಮ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ, ಅವರ ಮಾನ ಮರ್ಯಾದೆಗಳು, ಅವರ ಸ್ವಯಂ ಶಿಕ್ಷಣ ಮೊದಲಾದ ವಿಷಯಗಳನ್ನು ಕುರಿತು ಒಂದು ಲಘು ಪುಸ್ತಕವನ್ನು, ಅದೇ ರೀತಿ ನಮ್ಮ ಯುವಕರಿಗಾಗಿ ಒಂದು ಬುದ್ಧಿವಾದದ ಪುಸ್ತಕವನ್ನು ಬರೆಯಬೇಕೆಂದು 4-6 ಸಲ ಹೇಳಿದರು. ಈ ವಿಷಯದಲ್ಲಿ ನಾನು ಅಷ್ಟು ಉತ್ಸಾಹ ತೋರಿಸಲಿಲ್ಲ. ಅವರು ಕೇಳಿದರು, ವಿಶ್ವೇಶ್ವರಯ್ಯ, ಅದೇಕೆ? ನನ್ನ ಸ್ವಭಾವಕ್ಕೆ ಬುದ್ಧಿವಾದ ಒದಗಿ ಬರುವುದಿಲ್ಲ. ನಾನು ಮೊಂಡು ಸ್ವಭಾವದವನು. ಈಗಿನ ಕಾಲದ ಹುಡುಗರೆಲ್ಲ ಬಹುಮಟ್ಟಿಗೆ ಅಂಥವರು. ಪುಸ್ತಕದಿಂದ ಬುದ್ಧಿ ಕಲಿತುಕೊಳ್ಳುವವರಲ್ಲ, ಕೈ ಸುಟ್ಟುಕೊಂಡ ಬಳಿಕವೇ ಬೆಂಕಿಗೆ ಹೆದರುವವರು. ಒಟ್ಟಿನ ಮೇಲೆ ನಾವು ಸಾಮೋಪಾಯಕ್ಕೆ ಸಾಧ್ಯರಲ್ಲ, ನಾವು ದಂಡ ಸಾಧ್ಯರು. ನನ್ನ ವಿವರಣೆಯನ್ನು ಕೇಳಿ ಅವರು ನಗುತ್ತಿದ್ದರು. ಅವರ ಕಾಲದ ಬುದ್ಧಿವಾದದ ಪುಸ್ತಕಗಳನ್ನು ನೆನೆಸಿಕೊಂಡರು. ಸ್ಯಾಮ್ಯುಯಲ್ ಸ್ಮೈಲ್ಸ್ ಲೇಖಕನ ಸೆಲ್ಫ್ ಹೆಲ್ಪ್, ಪ್ಲೈನ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್, ಲಾಂಗಿಟಿವಿಟಿ, ಸಕ್ಸಸ್ ಇತ್ಯಾದಿ. ನನ್ನ ಪ್ರತಿವಾದದ ಕಾರಣಗಳಿಂದ ಅವರು ಆ ಯೋಚನೆಯನ್ನು ಕೈಬಿಟ್ಟವರಲ್ಲ. ಕಾಲಾವಕಾಶವೂ ಮೈಕೈಗಳಲ್ಲಿ ಶಕ್ತಿಯೂ ಇದ್ದಿದ್ದರೆ ಅವರು ಆ ನೀತಿ ಗ್ರಂಥಗಳನ್ನು ಬರೆಯದಿರುತ್ತಿರಲಿಲ್ಲವೆಂಬುದು ನಿಸ್ಸಂದೇಹ. ಗೋಖಲೆಯವರಿಗೆ ಹಿತಬೋಧೆ. ವಿಶ್ವೇಶ್ವರಯ್ಯನವರು ಸುಮಾರು 1895ರಲ್ಲಿ ಪೂನಾ ಪಟ್ಟಣಕ್ಕೆ ಸ್ಯಾನಿಟರಿ ಇಂಜಿನಿಯರ್ ಆಗಿ ಬಂದರು. ಆ ಕಾಲದಲ್ಲಿ ಗೋಪಾಲಕೃಷ್ಣ ಗೋಖಲೆಯವರು ಪೂನಾ ಪಟ್ಟಣದ ಮುನಿಸಿಪಲ್ ಪ್ರೆಸಿಡೆಂಟರಾಗಿದ್ದರು. ಹೀಗೆ ಅಧಿಕಾರ ಕರ್ತವ್ಯಗಳು ಆ ಇಬ್ಬರನ್ನು ಹತ್ತಿರಕ್ಕೆ ತಂದದ್ದರಿಂದ ಅವರಿಬ್ಬರಲ್ಲಿ ಸ್ನೇಹ ಬೆಳೆಯಲು ಅನುಕೂಲವಾಯಿತು. ಗೋಖಲೆಯವರು ಆ ಕಾಲದಲ್ಲಿ ಮಹಾದೇವ ಗೋವಿಂದ ರಾನಡೆಯವರ ಶಿಷ್ಯರಂತೆ ಇದ್ದರು. ವಿಶ್ವೇಶ್ವರಯ್ಯನವರು ರಾನಡೆಯವರ ಮಹನೀಯತೆಗೆ ಮನಸೋತು ಅವರ ಪ್ರಭಾವಕ್ಕೆ ಒಳಗಾದರು. ಗೋಖಲೆ ವಿಶ್ವೇಶ್ವರಯ್ಯನವರ ಸ್ನೇಹ ಬಹು ಗಾಢವಾಗಿ ಬೆಳೆಯಿತು. ಗೋಖಲೆಯವರು ತೀರಿಕೊಂಡಾಗ ಬೆಂಗಳೂರಿನಲ್ಲಿ ನಡೆದ ಮಹಾಜನ ಸಭೆಯಲ್ಲಿ ಆಗ ದಿವಾನರಾಗಿದ್ದ ವಿಶ್ವೇಶ್ವರಯ್ಯನವರು ಮಾಡಿದ ಭಾಷಣ ಈಗಲೂ ಓದಲು ಅರ್ಹವಾದುದು. ಅವರಿಗೆ ಗೋಖಲೆಯವರ ವಿಷಯದಲ್ಲಿ ಎಂಥ ಮೆಚ್ಚಿಕೆ ಮಮತೆಗಳು ಇದ್ದವೆಂಬುದು ಅದರಿಂದ ಹೊರಡುತ್ತದೆ. ವಿಶ್ವೇಶ್ವರಯ್ಯನವರು ಗೋಖಲೆಯವರಿಗೆ ಬುದ್ಧಿವಾದ ಹೇಳುತ್ತಿದ್ದದ್ದೂ ಉಂಟು. ಒಂದು ಕಾಗದದಲ್ಲಿ ಹೀಗೆ ಬರೆದಿದ್ದರು: ನೀವು ನಿಮ್ಮ ಆರೋಗ್ಯವನ್ನು ಹುಷಾರಿಯಿಂದ ನೋಡಿಕೊಳ್ಳುತ್ತಿಲ್ಲ, ದುರ್ಬಲರಾಗಿದ್ದೀರಿ, ಪದೇ ಪದೇ ಕಾಯಿಲೆ ಬೀಳುತ್ತಿದ್ದೀರಿ. ಇದು ಸರಿಯಲ್ಲ. ನಾನು ಈ ಕಾಗದದೊಡನೆ ಒಂದು ಪತ್ರಿಕಾ ಲೇಖನ, ನ್ಯೂಸ್ ಪೇಪರ್ ಕಟಿಂಗ್ ಇರಿಸಿದ್ದೇನೆ. ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಏನನ್ನು ಮಾಡಬೇಕು ಎಂಬುದನ್ನು ಅದು ತಿಳಿಸುತ್ತದೆ. ಭೋಜನ, ಕ್ಲುಪ್ತ ವ್ಯಾಯಾಮ, ಗೊತ್ತಾದ ಕಾಲಕ್ಕೆ ವಿಶ್ರಾಂತಿ, ಆಹಾರದಲ್ಲಿ ವರ್ಜ್ಯಾವರ್ಜ್ಯಗಳು, ಈ ವಿಷಯಗಳಿಗೆ ನೀವು ಗಮನ ಕೊಟ್ಟು ಮೈಯನ್ನು ದೃಢಪಡಿಸಿಕೊಳ್ಳತಕ್ಕದ್ದು. ಈ ಕಾಗದವನ್ನು ನಾನು ನೋಡಿದ್ದೇನೆ. ಹಿರಿಯಣ್ಣನು ಕಿರಿಯರನ್ನು ದಂಡಿಸುವಂತೆ ಬರೆದಿದ್ದಾರೆ ವಿಶ್ವೇಶ್ವರಯ್ಯನವರು. ಈ ಬುದ್ಧಿವಾದವು ಲೋಕದ ಎಲ್ಲ ಬುದ್ಧಿವಾದಗಳಂತೆ ತನ್ನ ದಾರಿ ಹಿಡಿಯಿತು ಎಂಬುದು ಬೇರೆ ಮಾತು. ಗೋಖಲೆಯವರು ಆ ಮಾತನ್ನು ಕೇಳದೆ ತಮ್ಮ ದಾರಿಯಲ್ಲೇ ನಡೆದು 50ಕ್ಕೆ ಮುಂಚೆಯೇ ವಿಧಿವಶರಾದರು. 1946-47ರಲ್ಲಿ ವಿಶ್ವೇಶ್ವರಯ್ಯನವರು ಒಂದು ಸಂಜೆ ನನ್ನ ಮನೆಗೆ ಬಂದರು. ಅದು ಅನಿರೀಕ್ಷಿತವಾದ ಬರುವಿಕೆ. ನನಗೆ ಸ್ವಲ್ಪ ಆಶ್ಚರ್ಯವಾಯಿತು, ಆದರೂ ಹೇಳತೀರದ ಸಂತೋಷ. ಮನೆಯೊಳಕ್ಕೆ ಕರೆದುಕೊಂಡು ಬಂದು ಇದ್ದ ತರಕಲು ಕುರ್ಚಿಯಲ್ಲಿ ಕೂಡಿಸಿದ್ದಾಯಿತು. 10-15 ನಿಮಿಷ ಮಾತುಕತೆಯಾದ ಮೇಲೆ ಅವರು ಹೊರಟರು. ಒಂದು ಭೇಟಿ. 1 ತಿಂಗಳಾದ ಬಳಿಕ ಇನ್ನೊಮ್ಮೆ ಹಾಗೆಯೇ ಆಯಿತು. ಆಮೇಲೆ 1-2 ತಿಂಗಳು ಕಳೆದ ಮೇಲೆ ನಾನು ಅವರ ಮನೆಗೆ ಹೋಗಿದ್ದಾಗ ಅವರು ಮತ್ತೊಮ್ಮೆ ನನ್ನ ಮನೆಗೆ ಬರುವುದಾಗಿ ಹೇಳಿದರು. ನಾನು ಕೃತಜ್ಞತೆಯನ್ನು ತಿಳಿಸಿ ಅವರು ಅಷ್ಟು ಶ್ರಮ ಪಡಬೇಕಾದದ್ದಿಲ್ಲವೆಂದು, ಹೇಳಿದ ಹೊತ್ತಿಗೆ ನಾನೇ ಅವರ ಮನೆಗೆ ಹೋಗುವವನೆಂದು ಭಿನ್ನಯಿಸಿದೆ. ಅವರು ಹೇಳಿದರು,
ವಿಶ್ವೇಶ್ವರಯ್ಯ: ಹೀಗುಂಟೆ, ಮನೆಗೆ ಬರುತ್ತೇನೆನ್ನುವವರನ್ನು ಬೇಡವೆನ್ನುತ್ತಾರೆಯೇ? ನಾನು ಕೊಂಚ ತಾಳ್ಮೆಯಿಂದ ಲಾಲಿಸಬೇಕು. ತಾವು ನನ್ನ ಮನೆಗೆ ಬರುವುದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದನ್ನೂ ನಾನು ಕಾಣೆ. ತಾವು ಕಾಲಿಟ್ಟ ಕಡೆ ಪರಿಶುದ್ಧವಾಗುತ್ತದೆ, ಅದರೊಡನೆ ಸಮಸ್ತ ಶುಭ ಸಂಪತ್ತೂ ಬರುತ್ತದೆ. ಆದರೆ ನನ್ನ ಕಾರಣ ಬೇರೆ ಇದೆ. ತಾವು ಬಂದು ಅಲ್ಲಿಯ ಮುರುಕಲು ಕುರ್ಚಿ, ಹರಕಲು ಚಾಪೆ, ಕೊಳಕು ಚಿಂದಿಗಳನ್ನು ನೋಡಿ ಮನಸ್ಸಿನೊಳಗೆ ನೊಂದುಕೊಳ್ಳುತ್ತೀರಿ. ಅದನ್ನು ನಾನು ಚೆನ್ನಾಗಿ ಬಲ್ಲೆ. ನನ್ನನ್ನು ಒಳ್ಳೆಯ ಸಂಪಾದನೆಯ ಜಾಗಗಳಿಗೆ ನಿಯಾಮಕ ಮಾಡಿಸಬೇಕೆಂದು ತಾವು 3-4 ಸಲ ಪ್ರಯತ್ನ ಮಾಡೋಣವಾಯಿತು. ನಾನು ಮೂರ್ಖತನದಿಂದ ಒಪ್ಪಿಕೊಳ್ಳದೆ ಹೋದೆ. ಅದೆಲ್ಲ ತಮಗೆ ಜ್ಞಾಪಕಕ್ಕೆ ಬಂದು ತಾವು ಮತ್ತೆ ವ್ಯಥೆ ಪಡುವುದಾಗುತ್ತದೆ. ಅದಕ್ಕೆ ಅವಕಾಶವಾಗಬಾರದು ಎಂಬುದು ನನ್ನ ತಾತ್ಪರ್ಯ. ವಿಶ್ವೇಶ್ವರಯ್ಯ: ಹೌದು ಹೌದು, ನೀನು ಮೂರ್ಖ, ಆಬ್ಸ್ಟಿನೇಟ್, ಹೀಗೆ ಹೇಳಿ ನಕ್ಕು ಬಿಟ್ಟರು. ಆಟೋಮೊಬೈಲ್ ಯೋಜನೆ 1938-39ರಲ್ಲಿ ವಿಶ್ವೇಶ್ವರಯ್ಯನವರು ಬಹುಕಾಲದಿಂದ ಮನಸ್ಸಿನಲ್ಲಿ ಇರಿಸಿಕೊಂಡಿದ್ದ ಒಂದು ಆಲೋಚನೆ ಕಾರ್ಯರೂಪಕ್ಕೆ ಬರುವ ಶಕುನ ತೋರಿತು. ನಮ್ಮ ದೇಶದಲ್ಲಿ ಒಂದು ಸ್ವತಶ್ಚಲಿಯಾನದ ಆಟೋಮೊಬೈಲ್ ಮೋಟಾರ್ ಬಂಡಿ ಕಾರ್ಖಾನೆಯನ್ನು ಸ್ಥಾಪಿಸಬೇಕೆಂಬುದು. ಈ ಯೋಚನೆಗೆ ಕಾರ್ಯರೂಪ ಕೊಡಲು ಪ್ರಸಿದ್ಧ ಉದ್ದಿಮೆದಾರರಾದ ವಾಲ್ಚಂದ್ ಹೀರಾಚಂದ್ ಸೇಠ್ರವರು ಸಿದ್ಧರಾಗಿ ಬಂದರು. ಇವರಿಬ್ಬರೊಡನೆ ಸಹಕರಿಸಲು ಆಗಿನ ಸರ್ ಮಿರ್ಜಾ ಸಾಹೇಬರು ಸಿದ್ಧರಾಗಿದ್ದರು. ಯೋಜನೆಯನ್ನು ತಕ್ಕ ವಿವರಗಳೊಡನೆ ತಯಾರು ಮಾಡಿ ಸರ್ಕಾರದ ಅನುಮತಿಗಾಗಿಯೂ ಸಹಾಯಕ್ಕಾಗಿಯೂ ಮೈಸೂರು ಸರ್ಕಾರಕ್ಕೆ ತಲುಪಿಸಿದ್ದಾಯಿತು. ಸರ್ಕಾರದ ಮಂತ್ರಿ ಸಂಪುಟವು ಅದನ್ನು ಪರ್ಯಾಲೋಚಿಸಿ ಆ ಯೋಚನೆಯನ್ನು ಅನುಮೋದಿಸಬಹುದೆಂಬ ತೀರ್ಮಾನ ಮಾಡಿ ಆ ತೀರ್ಮಾನವನ್ನು ಅಂದಿನ ಮಹಾರಾಜರವರ ಅನುಮತಿಯ ಬಗೆಗೆ ಕಳುಹಿಸಿದ್ದೂ ಆಯಿತು. ಆದರೆ ಆ ಯೋಚನೆಗೆ ವಿರೋಧಿಗಳಾದವರು ಕೆಲ ಮಂದಿ ಪ್ರಬಲರಿದ್ದರು. ಆಗ ರೆಸಿಡೆಂಟ್ ಆಗಿದ್ದ ಫ್ರೇಸರ್ ಎಂಬಾತನು, ಮಹಾರಾಜರ ಪ್ರೈವೇಟ್ ಸೆಕ್ರೆಟರಿಯಾಗಿದ್ದ ಸರ್ ಚಾರ್ಲ್ಸ್ ಟಾಡ್ ಹಂಟರ್ ಎಂಬಾತನು, ಇತರ ಇಂಗ್ಲಿಷ್ ಹುದ್ದೆದಾರರು ಆ ಪ್ರಯತ್ನವನ್ನು ಭಂಗಪಡಿಸತಕ್ಕದ್ದೆಂದು ನಿಶ್ಚಯಿಸಿಕೊಂಡರು. ಅವರಿಗೆ ಹಿಮ್ಮೇಳವಾಗಿ ನಮ್ಮ ಜನರೂ ಕೆಲವರು ಸೇರಿಕೊಂಡರು. ಅವರನ್ನು ಹೆಸರಿಸಲು ನನಗೆ ಇಷ್ಟವಿಲ್ಲ. ಈ ಗುಂಪಿನ ಕೈವಾಡ ಪ್ರಬಲವಾಯಿತು. ಸರ್ಕಾರದ ಮಂತ್ರಿಮಂಡಲವು ಮೇಲಕ್ಕೆ ಕಳುಹಿಸಿದ್ದ ಯೋಜನೆ ಮಹಾರಾಜರಿಂದ ಅಂಗೀಕಾರವಾಗುವ ಸೂಚನೆ ತೋರಿಬರಲಿಲ್ಲ. ಈ ಇಕ್ಕಟ್ಟಿನಲ್ಲಿ ಮಹಾರಾಜರ ಅನುಮತಿಯನ್ನು ವಿಶೇಷ ರೀತಿಯಲ್ಲಿ ಬೇಡಿಕೊಳ್ಳುವುದು ಯುಕ್ತವೆಂದು ವಿಶ್ವೇಶ್ವರಯ್ಯನವರಿಗೆ ತೋರಿತು. ಮಹಾರಾಜರಿಗೆ ಯಾವ ಮಾತುಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ತಿಳಿಸುವುದು, ಯಾವ ಕಾರಣಗಳನ್ನು ಕೊಡುವುದು, ನಮ್ಮ ಬಿನ್ನಹ ಹೇಗಿರಬೇಕು, ಇದನ್ನು ಕುರಿತು ಆಲೋಚಿಸಿ ಬಿನ್ನಹದ ವಾಕ್ಯಗಳನ್ನು ಗೊತ್ತು ಮಾಡುವುದಕ್ಕಾಗಿ ಒಂದು ಸಮಿತಿಯಾಗಬೇಕೆಂದು ವಿಶ್ವೇಶ್ವರಯ್ಯನವರು ನಿಶ್ಚಯಿಸಿದರು. ನಮ್ಮ ಬಿನ್ನಹ ಟೆಲಿಗ್ರಾಮ್ ಮೂಲಕ ಹೋಗಬೇಕಾದದ್ದು. ವಿಷಯ ಎಷ್ಟು ಮಹತ್ವದ್ದು, ಎಷ್ಟು ತುರ್ತಿನದು ಎಂಬುದನ್ನು ತೋರಿಸುವುದಕ್ಕಾಗಿ, ಅದರ ಮಾತುಗಳನ್ನು ಗೊತ್ತು ಮಾಡುವುದಕ್ಕಾಗಿ ಸಮಿತಿ. ಅದರಲ್ಲಿದ್ದವರು 1 ವಿಶ್ವೇಶ್ವರಯ್ಯನವರು, 2 ವಾಲ್ಚಂದ್ ಹೀರಾಚಂದ್ ಸೇಠ್ರವರು, 3 ಭದ್ರಾವತಿಯ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಮಲ್ಲಿಪಟ್ಟಣದ ವೆಂಕಟನಾರಾಯಣಪ್ಪನವರು, 4 ಸಿ ಹಯವದನರಾಯರು, 5 ನಾನು. ಟೆಲಿಗ್ರಾಮ್ ಪ್ರಬಂಧ. ಸಮಿತಿ ವಾಲ್ಚಂದ್ ಸೇಠ್ರವರ ಮನೆಯಲ್ಲಿ ಸಂಜೆ 5 ಗಂಟೆಗೆ ಸೇರಿತು. ವಿಶ್ವೇಶ್ವರಯ್ಯನವರು ಸಂದರ್ಭವನ್ನು ಎಲ್ಲರಿಗೂ ವಿವರಿಸಿದರು. ಬಳಿಕ 5 ಮಂದಿಯೂ ಬೇರೆ ಬೇರೆಯಾಗಿ ಅವರವರಿಗೆ ತೋರಿದಂತೆ ಟೆಲಿಗ್ರಾಮಿನ ಕರಡನ್ನು ಡ್ರಾಫ್ಟ್ ತಯಾರು ಮಾಡತಕ್ಕದ್ದು. ಆಮೇಲೆ ಆ 5 ಕರಡನ್ನೂ ಹೋಲಿಸಿ ನೋಡಿ ಒಂದೊಂದರಿಂದಲೂ ಅದರಲ್ಲಿರುವ ಮುಖ್ಯಾಂಶವನ್ನು ಅಥವಾ ಮುಖ್ಯ ಪದವನ್ನು ತೆಗೆದುಕೊಂಡು ಬೇರೆ ಒಂದು ಹೊಸ ಟೆಲಿಗ್ರಾಮ್ ವಾಕ್ಯವನ್ನು ತಯಾರು ಮಾಡತಕ್ಕದ್ದು. ಈ ಏರ್ಪಾಟಿನಂತೆ 5 ಮಂದಿಯೂ 5 ಬೇರೆ ಬೇರೆ ಕೋಣೆಗಳಲ್ಲಿ ಹೋಗಿ ಕುಳಿತೆವು. 10-15 ನಿಮಿಷವಾದ ಮೇಲೆ ನಮ್ಮ ಡ್ರಾಫ್ಟ್ಗಳನ್ನು ಒಪ್ಪಿಸಿದೆವು. ಅವುಗಳನ್ನೆಲ್ಲ ಎಲ್ಲರೂ ಸೇರಿ ಪರೀಕ್ಷೆ ಮಾಡಿ ಬೇರೆ ಟೆಲಿಗ್ರಾಮ್ ಪ್ರಬಂಧವನ್ನು ತಯಾರು ಮಾಡಿದೆವು. ಅಲ್ಲಿಂದ ಮುಂದಿನ ಕಥೆ ಈಗ ಅನಾವಶ್ಯಕ. ಆ ಪ್ರಯತ್ನವನ್ನು ಅಷ್ಟಕ್ಕೆ ಬಿಡಬೇಕಾಯಿತು. ಆಟೋಮೊಬೈಲ್ ಯೋಜನೆಯ ಸ್ಥಾನದಲ್ಲಿ ಬಂದದ್ದು ಈ ದಿನ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಏರೋನಾಟಿಕ್ಸ್ ಎಂಬ ಆಕಾಶಯಾನದ ಕಾರ್ಖಾನೆ. ಇದರ ಮೂಲ ಸ್ಥಾಪಕರು ವಾಲ್ಚಂದ್ ಹೀರಾಚಂದ್ ಸೇಠ್ರವರು. ಮುಂದಿನ ವೃತ್ತಾಂತ
ವಿಶ್ವೇಶ್ವರಯ್ಯನವರ ಚರಿತ್ರೆಗೆ ಅಷ್ಟಾಗಿ ಸಂಬಂಧಪಟ್ಟದ್ದಲ್ಲ. ನಸನಸೆ. ವಿಶ್ವೇಶ್ವರಯ್ಯನವರು ಯಾವ ಕಾಗದ ಬರೆಯಬೇಕಾಗಿದ್ದರೂ ಹೀಗೆ ನಸನಸೆ ನಚ್ಚು ಇಟ್ಟುಕೊಂಡಿದ್ದರು. ಒಂದು ಮದುವೆಯ ಮನೆಯ ಕರೆಯೋಲೆಗೆ ಉತ್ತರ, ತಮ್ಮ ಕೈಗೆ ಒಂದು ಪುಸ್ತಕವೋ ಕಾಗದವೋ ಬಂದಿದೆ ಎಂಬ ತಲುಪು ಚೀಟಿ, ಯಾವುದೋ ಒಂದು ಎಂಗೇಜ್ಮೆಂಟನ್ನು ತಿಳಿಸುವ ಪತ್ರ, ಇಂಥ ಬಹು ಸಾಮಾನ್ಯ ವಿಚಾರಗಳಲ್ಲೂ ಅವರು ಬಹು ಹುಷಾರಿಯಿಂದ ನಡೆದುಕೊಳ್ಳುತ್ತಿದ್ದರು. ಎರಡೇ ಪಂಕ್ತಿಯ ಕಾಗದವಾದರೂ ಅದಕ್ಕೆ ಒಂದು ಡ್ರಾಫ್ಟ್ ತಯಾರಾಗಬೇಕು. ಆಮೇಲೆ ಅದು ಟೈಪ್ ಆಗಬೇಕು. ಅದನ್ನು ಮತ್ತೆ ಓದಿ ನೋಡಬೇಕು. ತಿದ್ದುವುದಿದ್ದರೆ ತಿದ್ದಬೇಕು. ಅರ್ಧ ವಿರಾಮ, ಪೂರ್ಣ ವಿರಾಮಗಳನ್ನು ಹೀಗೆ 2-3 ಸಲ ತಿದ್ದುವುದೂ ಉಂಟು. ಕಡೆಗೆ ಸಿದ್ಧವಾದ ಪ್ರತಿ ಚೊಕ್ಕಟವಾಗಿರಬೇಕು. ಕಾಗದ ದಪ್ಪವಾದ ಬಿಳಿಯ ಹಸನ್ ಕಾಗದ. ಕವರಿನ ಮೇಲೆ ಸ್ಟ್ಯಾಂಪು ಹಚ್ಚುವುದರಲ್ಲಿಯೂ ಹುಷಾರಿ ಅವಶ್ಯ. ಕಾಗದದ ಲಕ್ಕೋಟೆಯ ಮೇಲಿನಿಂದ ಕಾಲಂಗುಲ ಬಿಟ್ಟು, ಬಲಪಕ್ಕದ ಅಂಚಿನಿಂದ ಕಾಲಂಗುಲ ಬಿಟ್ಟು, ತಿರುಗಾಮುರುಗಾ ಆಗದಂತೆ ನೇರವಾಗಿ ಸ್ಟಾಂಪನ್ನು ಅಂಟಿಸಬೇಕು. ಕಾಗದ ಬಂದೊಡನೆಯೇ ನೋಡುವವರ ಕಣ್ಣಿಗೆ ಸಂತೋಷವಾಗಬೇಕು. ಇದು ವಿಶ್ವೇಶ್ವರಯ್ಯನವರ ನಚ್ಚು. ವಿಶ್ವೇಶ್ವರಯ್ಯನವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಬೆಂಗಳೂರು ಕಲಾಸಿಪಾಳ್ಯದಲ್ಲಿ, ಈಗಿನ ಬಸ್ ಸ್ಟ್ಯಾಂಡಿನ ಪೂರ್ವದ ಕಡೆ, ಸಣ್ಣ ಧರ್ಮರಾಯನ ಗುಡಿಯ ಸಮೀಪದಲ್ಲಿ ಒಂದು ಬಾಡಿಗೆ ಕೊಠಡಿಯಲ್ಲಿ ವಾಸವಾಗಿದ್ದರಂತೆ. ಸೀನಿಯರ್ ಸರ್ಜನರಾಗಿದ್ದ ರಾವ್ ಬಹದ್ದೂರ್ ಆರ್ಮುಗಂ ಮೊದಲಿಯಾರರು ಆ ಕೊಠಡಿಯನ್ನು ನನಗೆ ತೋರಿಸಿದ್ದು ಜ್ಞಾಪಕವಿದೆ. ಆ ಮನೆಯ ಪಕ್ಕದಲ್ಲಿ ಒಂದು ಭಜನೆ ಮಂದಿರವಿತ್ತು. ಕೆಲವು ಕಾಲ ಇಂಡಸ್ಟ್ರೀಸ್ ಇಲಾಖೆಯ ಮುಖ್ಯಸ್ಥರಾಗಿದ್ದ ಅಪ್ಪಾದೊರೈ ಮೊದಲಿಯಾರರು, ಅವರ ಸಹೋದರರಾದ ಡಾಕ್ಟರ್ ಸಾಂಬಶಿವಂರವರು ಈ ನೆರೆಹೊರೆಯವರು. ಇವರು ವಿದ್ಯಾರ್ಥಿಗಳಾಗಿದ್ದಾಗ ನಾನು ಅವರನ್ನು ಆ ವಾತಾವರಣದಲ್ಲಿ ನೋಡಿದ್ದೆ. ವಿಶ್ವೇಶ್ವರಯ್ಯನವರು ಕೆಲ ಮಂದಿ ಯುರೋಪಿಯನ್ನರ ಮನೆಗಳಲ್ಲಿಯೂ ಕೊಡಗಿನವರ ಮನೆಗಳಲ್ಲಿಯೂ ಪ್ರೈವೇಟ್ ಟ್ಯೂಟರ್ ಆಗಿ ಜೀವಿಕೆ ಸಂಪಾದಿಸುತ್ತಿದ್ದರಂತೆ. ಆ ಕಾಲದಲ್ಲಿಯೂ ಸಹ ಅವರು ಉಡುಪಿನಲ್ಲಿಯೂ ನಡತೆಯಲ್ಲಿಯೂ ಠೀಕಾಗಿ ಇರುತ್ತಿದ್ದರಂತೆ. ಆಗಿನಿಂದ ಇವ ಎಲ್ಲ ಫರಂಗಿಯವರ ಹಾಗೆ ಎಂದು ಕರ್ಪೂರ ಶ್ರೀನಿವಾಸರಾಯರು ಪರಿಹಾಸ ಮಾಡುತ್ತಿದ್ದರು. ಉಡುಪು ಚೊಕ್ಕಟವಾಗಿರಬೇಕು. ಎಲ್ಲ ಕೆಲಸಗಳಲ್ಲಿಯೂ ವೇಳೆಯ ನಿಷ್ಕರ್ಷೆ ಇರಬೇಕು. ಕೊಳಕು ಶೋಂಬೇರಿತನಗಳ ವಿಷಯದಲ್ಲಿ ಸಹನೆಯೇ ಇಲ್ಲ. ಈ ಕಟ್ಟುನಿಟ್ಟಿನ ಲಕ್ಷಣಗಳು ಕಡೆಯ ದಿನದವರೆಗೂ ನಡೆದುಕೊಂಡು ಬಂದವು. ಅವರಿಗೆ 101 ವರ್ಷವಾದ ಮೇಲೂ ಅವರನ್ನು ನಾನು ನೋಡಿದ್ದೇನೆ. ರುಮಾಲು, ಕಂಠಾಭರಣ, ಅಂಗಿಯ ಗುಂಡಿ, ಕಾಲುಚೀಲ, ಬೂಟ್ಸ್ ಯಾವುದರಲ್ಲಿಯೂ ಒಂದೇ ಶಿಸ್ತು. ಅವರಿಗೆ 98-99 ವರ್ಷ ಆದ ಮೇಲೆ ಒಂದು ಸಂಜೆ ನಾನು ಅವರ ಮನೆಗೆ ಹೋದೆ. ನಾನು ಮನೆಯಿಂದ ಹೊರಟಾಗ ಅವರನ್ನು ನೋಡುವ ಸಂಕಲ್ಪವಿರಲಿಲ್ಲ. ಯಾವುದೋ ಕೆಲಸಕ್ಕಾಗಿ ರೇಡಿಯೋ ಸ್ಟೇಷನ್ನಿಗೆ ಹೋಗಿದ್ದವನು ಒಂದು ಚಾನ್ಸ್ ನೋಡೋಣವೆಂದು ಬಂಗಲೆಯೊಳಕ್ಕೆ ಹೋದೆ. ಸುಮಾರು 7 ಗಂಟೆ ಇರಬಹುದು. ನನ್ನನ್ನು ನೋಡುತ್ತಲೇ ಆಳುಗಳು ಗುರುತು ಹಿಡಿದು, ಒಬ್ಬಾತ ಸಾಹೇಬರಿದ್ದಾರೆ, ದಯಮಾಡಿಸಿ ಎಂದ. ಇನ್ನೊಬ್ಬಾಳು ಮನೆಯೊಳಕ್ಕೆ ಹೋಗಿ ಅವರಿಗೆ ತಿಳಿಸಿರಬೇಕೆಂದು ತೋರುತ್ತದೆ. ಆ ಆಳು ಕೋಣೆಯಿಂದ ಹೊರಕ್ಕೆ ಬಂದು, ದಯಮಾಡಬೇಕೆಂದು ಅಪ್ಪಣೆಯಾಗಿದೆ ಎಂದ. ವಿಶ್ವೇಶ್ವರಯ್ಯನವರು ಆಗತಾನೆ ಸಾಯಂಕಾಲದ ವಾಕಿಂಗ್ ಮುಗಿಸಿಕೊಂಡು ಬಂದಿದ್ದಂತೆ ತೋರಿತು. ಮಲಗುವ ಮಂಚದ ಕಾಲಿನ ಕಡೆಯ ಅಂಚಿನ ಮೇಲೆ ಕುಳಿತು ತಮ್ಮ ಕೈಯಿಂದ ಕಾಲು ಚೀಲವನ್ನು ತೆಗೆಯುತ್ತಿದ್ದರು. ನನ್ನನ್ನು ಕಂಡ ಕೂಡಲೇ ಪ್ರಸನ್ನ ಮುಖರಾಗಿ ಮಂಚಕ್ಕೆ ಅಂಟಿಕೊಂಡಂತೆ ಇದ್ದ ಕುರ್ಚಿಯ ಮೇಲೆ ಕುಳಿತುಕೊಳ್ಳ ಹೇಳಿದರು. ಹಠ. ನಾನು ಕುಳಿತು ಕೇಳಿದೆ, ಮೈ ಹೇಗಿದೆ ನೋಡು. ಹೇಳಿದ ಮಾತನ್ನು ಒಬ್ಬರೂ ಕೇಳುವುದಿಲ್ಲ. ಸಂದರ್ಭವೇನೆಂದರೆ, ಬಲಗಾಲನ್ನು ಎಡಗಾಲಿನ ಮೊಣಕಾಲಿನ ಮೇಲಿಟ್ಟು ಕಾಲು ಚೀಲ ತೆಗೆಯುತ್ತಿದ್ದಾಗ ಅದನ್ನು ಸುಲಭವಾಗಿ ಚಲಿಸಲಾಗಲಿಲ್ಲ. ಶಕ್ತಿ ಅಷ್ಟು ಕುಗ್ಗಿತ್ತು. ನಾನು ಹೇಳಿದೆ, ಆಳುಗಳು ಯಾರಾದರೂ ಸಂತೋಷದಿಂದ ತೆಗೆದಾರು. ನಿಮ್ಮ ಪಾದವನ್ನು ಮುಟ್ಟುವ ಯೋಗ ದೊರೆತರೆ ಅದು ಪುಣ್ಯ. ಅಪ್ಪಣೆಯಾದರೆ ನಾನು ಮೃದುವಾಗಿ ತೆಗೆಯುತ್ತೇನೆ. ವಿಶ್ವೇಶ್ವರಯ್ಯ, ನನ್ನ ಕಾಲನ್ನು ಯಾರಿಂದಲೂ ಮುಟ್ಟಿಸುವುದಿಲ್ಲ. ಹೀಗೆ ಹೇಳಿ ತಾವೇ ಬಲಾತ್ಕಾರವಾಗಿ ಚೀಲವನ್ನು ತೆಗೆದರು. ಅವರು ಮಾಡಿದ ಹಠಕ್ಕೆ ಅವರಿಗೇ ನಗು. ಅವರು ಕೇಳಿದರು, ವಿಶ್ವೇಶ್ವರಯ್ಯ,
ಹೀಗೆಲ್ಲ ಆಗುವುದು ಏಕೆ ಹೇಳು? ನಾನು, ರೋಲ್ಸ್ ರಾಯ್ಸಿನಂಥ ಕಾರಿನ ಯಂತ್ರಭಾಗಗಳು ಕೂಡ ಸವೆಯುತ್ತವೆ. ಎಂಥ ಯಂತ್ರವಾದರೂ ಸವೆಯಬೇಕಷ್ಟೇ. ವಿಶ್ವೇಶ್ವರಯ್ಯ, ಸವೆದರೆ ಅದನ್ನು ರಿಪೇರಿ ಮಾಡುತ್ತಿರಬೇಕು. ನಾನು, ದೇಹ ಯಂತ್ರವನ್ನು ರಿಪೇರಿ ಮಾಡುವುದಕ್ಕೂ ಒಂದು ಮಿತಿ ಇಲ್ಲವೇ? ವಿಶ್ವೇಶ್ವರಯ್ಯ, ಹಾಗಿರಬಾರದು, ರಿಪೇರಿ ಆಗಬೇಕು ಎಂದು ಕೋಪದ ಧ್ವನಿಯಿಂದ ಹೇಳಿ ನಕ್ಕರು. ತಮ್ಮ ಮಾತು ಅಸಾಧ್ಯವಾದದ್ದೆಂದು ಅವರಿಗೇ ತೋರದಿರಲಿಲ್ಲ. ವಿಧಿ ನಿಯಮ. ಇದಾದ ಮೇಲೆ 10-15 ನಿಮಿಷ ಏನೋ ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದೆವು. ನಾನು ಹೊರಡಲು ಅಪ್ಪಣೆ ಬೇಡಿದೆ. ಅವರು ಹೇಳಿದರು, ವಿಶ್ವೇಶ್ವರಯ್ಯ, ತಡಿ, ನಿನಗೆ ಒಂದು ಪುಸ್ತಕ ಕೊಡಬೇಕೆಂದಿದ್ದೆ. ನಾನೂ ಅದನ್ನು ಕೇಳಬೇಕೆಂದಿದ್ದೆ. ವಿಶ್ವೇಶ್ವರಯ್ಯ, ನಿನಗೆ ನಾನು ಏಕೆ ಪುಸ್ತಕ ಕೊಡಬೇಕು? ನಾನು ಓದಿ ಬುದ್ಧಿವಂತನಾಗುವುದಕ್ಕೆ. ವಿಶ್ವೇಶ್ವರಯ್ಯ, ಹಾಗಾದರೆ ಓದುತ್ತೀ ತಾನೆ? ಆಮೇಲೆ ಪರೀಕ್ಷೆ ಮಾಡಿ ನೋಡಬಹುದು. ಅವರು ಮತ್ತೆ ನಕ್ಕು ಪುಸ್ತಕವನ್ನು ನನಗೆ ಕೊಡುವುದಕ್ಕಾಗಿ ನನ್ನ ಜೊತೆಯಲ್ಲಿ ಬೇರೊಂದು ಕೊಠಡಿಗೆ ಬರಲು ಎದ್ದು ನಿಂತರು. ನಾನು ಹೇಳಿದೆ, ಅಷ್ಟು ಆಯಾಸ ಅನಾವಶ್ಯಕ, ಇಲ್ಲಿಯೇ ಕೊಟ್ಟರೆ ಆಯಿತು. ವಿಶ್ವೇಶ್ವರಯ್ಯ, ಅದು ಕೂಡದು, ಕ್ರಮವಲ್ಲ. ನನ್ನೊಡನೆ ಬಂದು ಮೇಜಿನ ಮೇಲಿದ್ದ ಪುಸ್ತಕವನ್ನು ನನ್ನ ಕೈಗೆ ಕೊಟ್ಟರು. ಅದರಲ್ಲಿ ನನ್ನ ಹೆಸರನ್ನೂ ಆಶೀರ್ವಚನವನ್ನೂ ಮೊದಲೇ ಬರೆದು ಸಿದ್ಧವಾಗಿ ಇಟ್ಟಿದ್ದರು. ಈ ಸಂಗತಿಯನ್ನು ಹೇಳಿದ್ದರ ಉದ್ದೇಶ ಅವರ ವಿಧಿ ನಿಯಮವನ್ನು ತೋರಿಸುವುದು. ಮರ್ಯಾದೆ. ಇನ್ನೊಂದು ಸಂದರ್ಭ. ಒಂದು ದಿನ ಬೆಳಗ್ಗೆ 11 ಗಂಟೆಯ ಸುಮಾರಿನಲ್ಲಿ ವಿಶ್ವೇಶ್ವರಯ್ಯನವರ ಮನೆಯ ಸಮೀಪದಲ್ಲಿ ಬೇರೆಲ್ಲಿಗೋ ಹೋಗಿ ಬರುವಾಗ ನಾನು ಒಂದು ಕ್ಷಣ ಅವರನ್ನು ಕಂಡು ಬರೋಣವೆಂದು ಅಪ್ಲೆಂಡ್ಸ್ ಬಂಗಲೆಯೊಳಕ್ಕೆ ಹೋದೆ. ಅದು ಅವರ ಸ್ನಾನದ ವೇಳೆ ಎಂದು ನನಗೆ ಗೊತ್ತಿತ್ತು. ಡ್ರಾಯಿಂಗ್ ರೂಮಿನಲ್ಲಿ ಕುಳಿತೆ. ಸ್ನಾನಕ್ಕೆ ಹೊರಟಿದ್ದ ವಿಶ್ವೇಶ್ವರಯ್ಯನವರು ನಾನು ಬಂದಿದ್ದನ್ನು ಕೇಳಿ ಹಿಂದಿರುಗಿದರು. ಯಥಾವಿಧಿಯಾಗಿ ರುಮಾಲು ಬೂಟ್ಸುಗಳ ಸಮೇತ. ನಾನು, ಈ ಸಾಮಾನ್ಯ ಮನುಷ್ಯನಿಗೋಸ್ಕರ ಪುನಃ ಡ್ರೆಸ್ ಮಾಡಿಕೊಳ್ಳಬೇಕೇ? ನಿಮಗೆ ಸ್ನಾನದ ಹೊತ್ತು ಇದೆಂದು ನನಗೆ ತಿಳಿಯದೆ ಬಹುಕಾಲ ಇಲ್ಲಿರಲು ನನಗೆ ಪುರುಸತ್ತೂ ಇಲ್ಲ. ಬೇರೆ ಕಡೆ ಕರ್ತವ್ಯವೂ ಉಂಟು. ವಿಶ್ವೇಶ್ವರಯ್ಯ, ಯಾವುದನ್ನು ಹೇಗೆ ಮಾಡಬೇಕೋ ಹಾಗೆಯೇ ಮಾಡಬೇಕು. ನೋಡಲು ಬಂದ ದೊಡ್ಡ ಮನುಷ್ಯರನ್ನು ಮರ್ಯಾದೆಯಿಂದ ಕಾಣಬೇಕು. ಎಂಥ ಕಾರಣದಿಂದಲೂ ಮರ್ಯಾದೆ ತಪ್ಪಬಾರದು. ಇದು ಆತ್ಮಸಂಯಮ, ಶಿಸ್ತು, ಸ್ಮರಣಶಕ್ತಿ. ಒಂದು ದಿನ ಹೈದರಾಬಾದ್ ಕಡೆಯಿಂದ ಯಾರೋ ದೊಡ್ಡ ಮನುಷ್ಯರು ಬಂದಿದ್ದರು. ವಿಶ್ವೇಶ್ವರಯ್ಯನವರು ಮೂಸಾ ನದಿಯ ಹೊಡೆತವನ್ನು ತಡೆಗಟ್ಟಿ ಹೈದರಾಬಾದಿಗೆ ಮಾಡಿದ ಮಹೋಪಕಾರವನ್ನು ಆ ದೊಡ್ಡ ಮನುಷ್ಯರು ಪ್ರಸ್ತಾವಿಸಿದರು. ಹಾಗೆಯೇ ಮಾತನಾಡುತ್ತಾ ಅದೇ ವಿಷಯವನ್ನು ವಿಸ್ತರಿಸುವಾಗ ಯಾವುದೋ ಒಂದು ಅಂಶದ ವಿಷಯದಲ್ಲಿ ಆ ದೊಡ್ಡ ಮನುಷ್ಯರು ಹೇಳಿದ್ದು ಕರಾರುವಾಕ್ಕಾದದ್ದೇ ಎಂದು ಸಂದೇಹ ಬಂತು. ಆಗ ಆ ವಿಷಯವನ್ನು ರುಜುವಾತುಪಡಿಸಬೇಕೆಂದು ವಿಶ್ವೇಶ್ವರಯ್ಯನವರು ಆಳನ್ನು ಕರೆದು ಜೇಬಿನಿಂದ ಒಂದು ಬೀಗದ ಕೈಗೊಂಚಲನ್ನು ತೆಗೆದರು. ಆ ಉಂಗುರದಲ್ಲಿ 15-20 ಬೀಗದ ಕೈಗಳಿದ್ದವು. ವಿಶ್ವೇಶ್ವರಯ್ಯನವರು ಆ ಬೀಗದ ಕೈಗಳು ಒಂದೊಂದನ್ನೂ ನಿಗಾ ಇಟ್ಟು ನೋಡಿ ಅವುಗಳ ನಡುವಣ ಒಂದು ಬೀಗದ ಕೈಯನ್ನು ಆಳಿನ ಕೈಗೆ ಕೊಟ್ಟು ತಮ್ಮ ಕೋಣೆಯಲ್ಲಿದ್ದ ಒಂದು ಮರದ ಅಲಮಾರಿನ ಕಡೆ ಕೈ ತೋರಿಸಿ, ಅದರ ಬೀಗವನ್ನು ತೆಗಿ, ಮೇಲ್ಗಡೆಯಿಂದ 3ನೆಯ ಅರೆಯಲ್ಲಿ ಪುಸ್ತಕದ ಸಾಲಿನ ಮಧ್ಯಭಾಗದ 3-4 ಪುಸ್ತಕಗಳನ್ನು ತೆಗೆದುಕೊಂಡು ಬಾ ಎಂದರು. ಹಾಗೆ ತಂದ ಪುಸ್ತಕಗಳಲ್ಲಿ ಒಂದನ್ನು ತಮ್ಮ ಮುಂದಿರಿಸಿಕೊಂಡು ಆ ಪುಸ್ತಕದ ನಡುವಣ ಪುಟವನ್ನು ತೆಗೆದು ತೋರಿಸಿದರು. ಆ ಪುಟದಲ್ಲಿ ಇತ್ತು ಅವರು ಚರ್ಚಿಸುತ್ತಿದ್ದ ಸಂಗತಿ. ಇದು ವಿಶ್ವೇಶ್ವರಯ್ಯನವರ 96-97ನೇ ವಯಸ್ಸಿನಲ್ಲಿ.